ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್'s biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details contact K. Vishwanath, cell number 7204101963. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೀಟ್ ಅಕ್ರಮ ಹೆಸರಿನಲ್ಲಿ ಕಾಂಗ್ರೆಸ್ನಿಂದ ದೇಶ ವಿರೋಧಿ ನಡೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಆರ್ಎಪಿಎಂಸಿಯಲ್ಲಿ ದುಬಾರಿ ಬೆಲೆಗೆ ರಸಗೊಬ್ಬರ ಮಾರಾಟ ಆರೋಪ. ಕೆಆರ್ಎಸ್ ನೇತೃತ್ವದಲ್ಲಿ ಮುತ್ತಿಗೆ, ಕಾನೂನು ಕ್ರಮಕ್ಕೆ ಒತ್ತಾಯ. SIR ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆ, ತಪ್ಪಾಗಿ ಮತದಾರರ ಹೆಸರು ಕ್ರಮಕ್ಕೆ SDPI ಆಗ್ರಹ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗ್ರಹಿಸಿ SFI DYFI ಪ್ರತಿಭಟನೆ. ಬಸವಸಾಗರ ಜಲಾಶಯಕ್ಕೆ ಜಲಕಳೆ, ರೈತರ ಮೊಗದಲ್ಲಿ ಸಂತಸ. ಮತ್ತು ಜಿಲ್ಲಾ ಹಾಗೂ ರಾಯಚೂರು ತಾಲೂಕು ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ನೀಟ್ ವಿದ್ಯಾರ್ಥಿಗಳ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ನಡೆಯುತ್ತಿವೆ ಹಾಗೂ ಹೂವಿನಹಡಗಲಿ ಶಾಸಕ BP ಹರೀಶ್ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕ ವತಿಯಿಂದ ಶುಕ್ರವಾರ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಬಿಜೆಪಿ ಹಿರಿಯ ಮುಖಂಡ N. ಶಂಕರಪ್ಪ, ನೀಟ್ ಪರೀಕ್ಷೆ ವಿಚಾರವನ್ನು ನೆಪ ಮಾಡಿಕೊಂಡು ಕಾಂಗ್ರೆಸ್ ಹಾಗೂ ಕೆಲವು ರಾಜಕೀಯ ಪಕ್ಷಗಳು ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಪ್ರಯತ್ನಿಸುತ್ತಿವೆ ಎಂದು ಆರೋಪಿಸಿದರು. ಈ ಪ್ರತಿಭಟನೆ ವಿದ್ಯಾರ್ಥಿಗಳ ಸ್ವಯಂ ಸ್ಫೂರ್ತಿಯ ಹೋರಾಟವಲ್ಲ. ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳನ್ನು ಮಾತ್ರ ಕರೆತಂದು ಉಳಿದಂತೆ ವಿವಿಧ ಕಡೆಗಳಿಂದ ಜನರನ್ನು ಸಂಘಟಿಸಿ ರಾಜಕೀಯ ಪ್ರೇರಿತ ಪ್ರತಿಭಟನೆ ನಡೆಸಲಾಗಿದೆ ಎಂದು ದೂರಿದರು. ಕೆಲವು ಮಾಧ್ಯಮಗಳಲ್ಲಿ ಆಸ್ಟ್ರೇಲಿಯಾದಿಂದ ಬಂದ ವ್ಯಕ್ತಿಗೆ ಹಣ ನೀಡಿ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮಾಡಲಾಗಿದೆ ಎಂಬ ಮಾಹಿತಿ ಪ್ರಸಾರವಾಗಿದ್ದು, ಇದರ ಹಿಂದೆ ಅಂತಾರಾಷ್ಟ್ರೀಯ ಷಡ್ಯಂತ್ರವೂ ಇರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಿದರು. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಕಾರಣಕ್ಕೆ ಈಗ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ಇದೇ ರೀತಿಯ ಘಟನೆಗಳು ತನ್ನ ಆಡಳಿತದ ಅವಧಿಯಲ್ಲೂ ನಡೆದಿದ್ದನ್ನು ಮರೆತಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಶಿಕ್ಷಣ ಇಲಾಖೆಯ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಒಂದಕ್ಕಿಂತ ಹೆಚ್ಚು ಬಾರಿ ಸೋರಿಕೆಯಾಗಿದ್ದವು. ಆಗ ಇಂತಹ ರಾಷ್ಟ್ರವ್ಯಾಪಿ ಪ್ರತಿಭಟನೆ ನಡೆಸದ ಕಾಂಗ್ರೆಸ್ ಈಗ ಒಂದು ತಿಂಗಳ ನಂತರ ರಾಜಕೀಯ ಲಾಭಕ್ಕೆ ಬೀದಿಗಿಳಿದಿದೆ ಎಂದು ಟೀಕಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ನಡೆದ ತಕ್ಷಣವೇ ಪ್ರತಿಭಟನೆ ನಡೆಸದೆ ಇದೀಗ ಬಿಜೆಪಿ ವಿರುದ್ಧ ಜನಾಭಿಪ್ರಾಯ ರೂಪಿಸಲು ಈ ವಿಚಾರವನ್ನು ಬಳಸಿಕೊಳ್ಳಲಾಗುತ್ತಿದೆ. ಇದು ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ರಾಜಕೀಯ ಉದ್ದೇಶವೇ ಹೆಚ್ಚಾಗಿದೆ ಎಂದು ಶಂಕರಪ್ಪ ಹೇಳಿದರು.
ಪಕ್ಷಕ್ಕೆ ಸಂವಿಧಾನ ವಿರೋಧಿ ಪ್ರಿಯಾಂಕಾ ಖರ್ಗೆಗೆ, ಸಂವಿಧಾನ ವಿರೋಧಿ ರಾಹುಲ್ ಗಾಂಧಿ ಧಿಕ್ಕಾರ, 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 ಧಿಕ್ಕಾರ. ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರ ವಿರೋಧಿಗೆ, ಅರಾಜಕತೆಗೆ, ರಾಷ್ಟ್ರ ವಿರೋಧಿ ಪಕ್ಷಗಳಿಗೆ ಸುತ್ತ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಗುಂಡಾಗಿರಿಗೆ, ಕಾಂಗ್ರೆಸ್ ಪಕ್ಷದ ಗುಂಡಾಗಿರಿಗೆ, ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಗುಂಡಾಗಿರಿಗೆ ಧಿಕ್ಕಾರ, 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 ಧಿಕ್ಕಾರ. ರಾಷ್ಟ್ರ ವಿರೋಧಿ ಶಕ್ತಿಗಳ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಪಕ್ಷ, ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಗೂಂಡಾಗಿರಿಗೆ, ಕಾಂಗ್ರೆಸ್ ಪಕ್ಷದ ಗೂಂಡಾಗಿರಿಗೆ ಧಿಕ್ಕಾರ, ಧಿಕ್ಕಾರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ. ಜೈ ಜೈ ಶ್ರೀರಾಮ್. ಕಾಂಗ್ರೆಸ್ ಗೂಂಡಾಗಳಿಗೆ ಧಿಕ್ಕಾರ, ಧಿಕ್ಕಾರ. ಇಲ್ಲ ಅನ್ನೋದಿಲ್ಲ, ಕಾಂಗ್ರೆಸ್ನ ಪುಡಿ ರೌಡಿಗಳಿಗೆ ಅನ್ನೋದಿಲ್ಲ, ಅನ್ನೋದಿಲ್ಲ. ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಭಾರತದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್. ಕಾಂಗ್ರೆಸ್ ಪಕ್ಷದ ಗೂಂಡಾಗಿರಿಗೆ ದೇಶ ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್, ಗುತ್ತುವಲ್ಲಿ ಶಿಷ್ಯರಾದ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ದೇಶ ವಿರೋಧಿ ಶಕ್ತಿಗಳಿಗೆ, ವಿದ್ಯಾರ್ಥಿಗಳ ಹೆಸರಿನಲ್ಲಿ ದೇಶ ವಿರೋಧಿ ಶಕ್ತಿಗಳಿಗೆ, ವಿದ್ಯಾರ್ಥಿಗಳ ಹೆಸರಲ್ಲಿ ಅನಾಧಿಕರಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ದೇಶ ವಿರೋಧಿ ಶಕ್ತಿಗಳಿಗೆ ದೇಶ ಮೆಚ್ಚಿನ ನಾಯಕ ನರೇಂದ್ರ ಮೋದಿ ಅವರಿಗೆ, ದೇಶ ಮೆಚ್ಚಿನ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವಕ್ಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವಕ್ಕೆ. ಅದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ವೀರೇಂದ್ರ ಲಿಕ್ಕಿವಾಳ ಅವರು ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಮಾಜಿ ಸಂಸದರಾದ ಶ್ರೀಯುತ ಬಿ ವಿ ನಾಯಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಿರಿಯರು ಆದಂತಹ ಶ್ರೀ ಎನ್ ಶಂಕರಪ್ಪನವರು, ಮಾಜಿ ಶಾಸಕರಾದ ಬಸವನಗೌಡ ನಾಯ್ಕ. ನಾವೊಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಅಂತಾರಾಷ್ಟ್ರೀಯ ಷಡ್ಯಂತರ ಇದರೊಳಗೆ ಇದೆ. ಈಗ ನಿನ್ನೆ ರೂಪಾಯಿ ಕೊಟ್ಟಾರಂತ ಆಸ್ಟ್ರೇಲಿಯಾದಿಂದ ಬಂದವನಿಗೆ. ಈ ತರ ದುಡ್ಡು ಕೊಡಿಸಿ ಬೇರೆ ಬೇರೆ ಕಡೆಯಿಂದ ಜನರನ್ನು ತರಿಸ್ತಕ್ಕಂಥದ್ದು ನಡೆದಿದೆ. ಇದು ವಿದ್ಯಾರ್ಥಿಗಳ ಪ್ರತಿಭಟನೆ ಅಲ್ಲ. ತಾವು ನಿಮಗೆಲ್ಲ ಗೊತ್ತಿರಬೇಕು, ವಿದ್ಯಾರ್ಥಿಗಳು ಬಹಳ ಬೆರಳೆ ಎಣಿಸುವಷ್ಟು ಮಾತ್ರ ಯಾರನ್ನು ಮೂರ್ಖ ಮಾಡಿ ಅಲ್ಲಿ ಕರ್ಕೊಂಡು ಬಂದಾರ ಅವ್ರು ಮಾತ್ರ ಅದರೊಳಗೆ ಇದ್ದಾರ. ಆದರೆ ಉಳಿದದೆಲ್ಲ ಗುಂಡಾಗಳು, ಬೇರೆ ಬೇರೆ ಬಂದಿರ್ತಕ್ಕಂಥವರು, ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಜನ ಆ ಒಂದು ಪ್ರತಿಭಟನಾ ಡೆಲ್ಲಿ ಒಳಗೆ ಪ್ರತಿಭಟನೆ ಮಾಡಿ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು? ನೀಟ್ ಪರೀಕ್ಷೆ ಲೀಕ್ ಆಗ್ಯದ. ಅರೆ ಇದೇನು ಮೊದಲನೇ ಸರ ಹಿಂದೂಸ್ತಾನದೊಳಗ ಪರೀಕ್ಷೆ ಲೀಕ್ ಆಗೋದು? ನಿಮ್ಮ ಸಿದ್ದರಾಮಯ್ಯ ಸರ್ಕಾರದೊಳಗ ಕಿಮ್ಮನ್ ಎಜುಕೇಶನ್ ಮಿನಿಸ್ಟ್ರಿ ಇದ್ದ, ಕೆಮಿಸ್ಟ್ರಿ ಪರೀಕ್ಷಾ ಒಂದ್ಸಲ ಲೀಕ್ ಆಯ್ತು, ಮತ್ತೆ ಬಿಟ್ರು, ಮತ್ತೆ ಲೀಕ್ ಆಯ್ತು.
ಇದು ಎಲ್ಲ ಇಲ್ಲೇ ಕಾಂಗ್ರೆಸ್ ಸರ್ಕಾರದೊಳಗೆ ನಡೆದಿರ್ತಕ್ಕಂಥ ಹಲವಾರು ಇದನ್ನು ಮುಚ್ಚಿಟ್ಟು ಯಾವುದೋ ಒಂದು ನೆವ ತಗೊಂಡು ಯಾವಾಗ ಆಯ್ತು ಇದು? ಈಗ ಒಂದು ತಿಂಗಳಗಟ್ಟಲೆ ಆಯ್ತಿದ್ದು. ಹಾಗೆ ನೀವು ಪ್ರತಿಭಟನಾ ನಿನ್ನೆ ಇವತ್ತು ಮಾಡ್ತಾ ಇದ್ದಾರೆ. ಏನಾಗಿತ್ತು? ಅವತ್ತೇ ನೀವು ತುಮಕಬೇಕಾಗಿತ್ತು, ಅವತ್ತೇ ಕೇಳಬೇಕಾಗಿತ್ತು. ಇವತ್ತು ಇದು ರಾಜಕೀಯ ಉದ್ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಹೊರಟಿರ್ತಕ್ಕಂಥ ಪ್ರತಿಭಟನೆ ಹೊರತು ವಿದ್ಯಾರ್ಥಿಗಳಿಗೆ ಅಲ್ಲ. ವಿದ್ಯಾರ್ಥಿಗಳಿಗೆ ಮಾಡಬೇಕಾದರೆ ನೀವು ಅವತ್ತಿನ ದಿವಸ ಏನು ವಿದ್ಯಾರ್ಥಿಗಳಿಗೆ ನೀಟ್ ಲೀಕ್ ಆಗ್ಯದ, ಲೀಕ್ ಆದ್ಮೇಲೆ ಕ್ಯಾನ್ಸಲ್ ಮಾಡಿದ್ರು, ಕ್ಯಾನ್ಸಲ್ ಆದ್ಮೇಲೆ ಮತ್ತೆ ಪರೀಕ್ಷೆ ಆಯ್ತು, ಮತ್ತೆ ಪರೀಕ್ಷೆ ಆದ್ಮೇಲೆ ಪಾಸ್ ಆದ್ರು ಹುಡುಗರೆಲ್ಲ. ಇವತ್ತು ಅವರು ಆರಾಮಾಗಿದ್ದಾರ. ನಮ್ಮ ಕರ್ನಾಟಕದಲ್ಲಿ ನೋಡ್ರಿ, ಯಾರೋ ಒಬ್ಬ ಬಡವ ಅವನ ಮಗ ಪಾಸ್ ಆಗಿನಿ, ನೀ ಏನಾಗ್ತೇಪ್ಪ ಅಂತ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾನ. ಇಂಥವೆಲ್ಲ ಇವತ್ತು ಒಪ್ಪೊಂದು ಬಂದದ. ನಮ್ಮ ಕರ್ನಾಟಕದ ತಗೋರಿ ಎಕ್ಸಾಂಪಲ್. ಅಂದ್ರೆ ನೀಟ್ ಪರೀಕ್ಷೆದೊಳಗ ಲೀಕ್ ಆಗಿದೆ, ಅದು ನಾವು ಒಪ್ತೀವಿ. ಯಾರೋ ಅಧಿಕಾರಿಗಳು, ಯಾವುದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಮಾಡಿರ್ತಕ್ಕಂಥ ಒಂದು ಕಳ್ತನ ಅಂತ ಹೇಳ್ಬೋದು. ಇದನ್ನು ಸಕ್ತಾಗಿ ಎಲ್ಲರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ಜೈಲಿಗೆ ಕಳಿಸಿದ್ದಾರೆ. ಮತ್ತೆ ಇದಕ್ಕೋಸ್ಕರ ಪ್ರಧಾನಮಂತ್ರಿ ಡಿಕ್ಲೇರ್ ಮಾಡ್ಯಾರ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ನಿರ್ಮಾಣ ಮಾಡಿ ಎಲ್ಲರಿಗೂ ತಕ್ಷಣ ಶಿಕ್ಷೆ ಕೊಡಿಸಬೇಕು ಅಂತ. ಇದಕ್ಕಿಂತ ಜಾಸ್ತಿ ಏನು? ನಿಮ್ಮ ಜನ್ಮನಾಗ ಕಾಂಗ್ರೆಸ್ನವ್ರು ಯಾವಾಗನ್ನ ಮಾಡಿದ್ರೆ ನಿಮ್ ಜನ್ಮ ನೋಡ್ಕೊಳ್ಳಿ, ಒಂದ್ ಸ್ವಲ್ಪ ಹಿಂದೆ ಇತಿಹಾಸವನ್ನು ತೆಗೆದು ನೋಡ್ರಿ ಕಾಂಗ್ರೆಸ್ನವರು. ನಿಮ್ಮದು ಇಂತಹ ಕೆಲಸ. ಮಾಜಿ ಸಂಸದ ಬಿವಿ ನಾಯಕ್ ಮಾತನಾಡಿ, ಇಷ್ಟು ದೊಡ್ಡ ದೇಶದಲ್ಲಿ ಆಡಳಿತ ವಿವಿಧ ಹಂತಗಳಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಲೋಪಗಳು ಆಗುವುದು ಸಹಜ. ಪ್ರತಿಯೊಂದು ತಪ್ಪಿಗೂ ರಾಜೀನಾಮೆ ಕೇಳುವ ಪರಿಸ್ಥಿತಿ ಬಂದರೆ ಪ್ರತಿದಿನವೂ ಯಾರಾದರೂ ರಾಜೀನಾಮೆ ನೀಡಬೇಕಾಗುತ್ತದೆ ಎಂದು ಹೇಳಿದರು. ದೇಶದಲ್ಲಿ ನ್ಯಾಯಾಂಗ, ಕಾರ್ಯಾಂಗ ಹಾಗೂ ಶಾಸಕಾಂಗ ಎಂಬ ಸ್ವತಂತ್ರ ವ್ಯವಸ್ಥೆಗಳು ಇದ್ದು, ತಪ್ಪುಗಳು ನಡೆದರೆ ಅವುಗಳನ್ನು ಸರಿಪಡಿಸುವ ಜವಾಬ್ದಾರಿಯನ್ನು ಅವು ನಿರ್ವಹಿಸುತ್ತವೆ. ನೀಟ್ ಪರೀಕ್ಷೆ ಕುರಿತು ಆರೋಪಗಳ ನಂತರ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡು ಮರುಪರೀಕ್ಷೆ ನಡೆಸಿ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಪ್ರಕರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿರುದ್ಧ ಗಂಭೀರ ಆರೋಪಕ್ಕೆ ಅವಕಾಶ ಇಲ್ಲ ಎಂದು ತಿಳಿಸಿದರು. ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಸ್ಥಾನಮಾನವನ್ನು ಪಡೆಯಲು ವಿಫಲವಾಗಿದ್ದ ಕಾಂಗ್ರೆಸ್ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ವಿರೋಧ ಪಕ್ಷದ ಸ್ಥಾನಮಾನ ಪಡೆದ ನಂತರ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಇಂತಹ ವಿಚಾರಗಳನ್ನು ಬಳಸಿಕೊಳ್ಳುತ್ತಿದೆ. ಅಧಿಕಾರದ ಲಾಲಸೆಯಿಂದ ರಾಷ್ಟ್ರವ್ಯಾಪಿ ಹೋರಾಟ ನಡೆಸಿ ಜನರ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ವಿರೋಧ ಪಕ್ಷಗಳಲ್ಲಿಯೂ ಈ ವಿಚಾರದಲ್ಲಿ ಏಕರೂಪದ ಹೋರಾಟ ಮನೋಭಾವ ಇಲ್ಲ. ಕಾಂಗ್ರೆಸ್ ಮಾತ್ರ ರಾಜಕೀಯ ಲಾಭ ಪಡೆಯುವ ಉದ್ದೇಶದಿಂದ ಹೀಗೆ ಮಾಡುತ್ತಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹೂವಿನಹಡಗಲಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಕಾಂಗ್ರೆಸ್ ಯುವ ಕಾರ್ಯಕರ್ತರು ಮಣ್ಣು ಎಸೆದು ಹಲ್ಲೆ ನಡೆಸಿರುವುದು ಪ್ರಜಾಪ್ರಭುತ್ವ ವಿರೋಧಿ ಹಾಗೂ ಖಂಡನೀಯ ಕೃತ್ಯವಾಗಿದೆ. ಜನಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವ ಗುಂಡಾ ಪ್ರವೃತ್ತಿಯನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ದೇಶಗಳನ್ನ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳನ್ನ ಅವರ ಆರ್ಥಿಕತೆಯನ್ನ, ಅವರ ಸದೃಢತೆಯನ್ನ, ದೃಢತೆಯನ್ನ ಹಾಳು ಮಾಡಲಿಕ್ಕೆ ವಿದೇಶಿ ಶಕ್ತಿಗಳು ಸಂಚುಗಳನ್ನು ರೂಪಿಸ್ತಾ ಇರ್ತವೆ. ಇವತ್ತು ನಾವು ಆರ್ಥಿಕ ಅಪರಾಧ ಇರ್ಬೋದು, ಎಕನಾಮಿಕ್ ಇಂಟಿಮೆನ್ ಅಂತಾರೆ, ಇಂಟರ್ನ್ಯಾಷನಲ್ ಸೆಡಿಷನ್ ಅಂತಾರೆ. ಈ ಭಾಗವಾಗಿ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸುಮಾರು 15 ವರ್ಷಗಳಿಂದ ಈ ದೇಶ ಸಮರ್ಥವಾಗಿ ವಿಶ್ವದಲ್ಲಿ ಬಲಿಷ್ಠವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಇವತ್ತು ತನ್ನದೇ ಆದ ಸ್ಥಾನಮಾನವನ್ನು ಗುರುತಿಸಿಕೊಂಡಿರುವಂಥ ವಿಶ್ವದಲ್ಲಿ ಭಾರತ ದೇಶದ ಭಾರತ ಖಂಡದ ಒಂದು ಹೆಸರುವಾಸಿ ಮಾಡಿರುವಂಥ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಕಪ್ಪು ಚುಕ್ಕಿಯನ್ನು ಇಡುವಂಥ ಕೆಲಸವನ್ನ ವಿರೋಧ ಪಕ್ಷಗಳು ವಿನಾಕಾರಣ ಯಾವುದೇ ಒಂದು ಸದೃಢವಾದ ಆಧಾರ ಇಲ್ಲದೆ ಸಾಮಾನ್ಯ ಲೋಪದೋಷ, ಇವತ್ತು ಬಹುದೊಡ್ಡ ಆರ್ಥಿಕ ಪ್ರಜಾಪ್ರಭುತ್ವ ದೇಶವಾದ ಈ ದೇಶದಲ್ಲಿ ಇವತ್ತು ಸಣ್ಣ ಪುಟ್ಟ ಲೋಪದೋಷಗಳಾಗ್ತದೆ. ಯಾವುದೇ ಸರ್ಕಾರ ನಡೆಸಬೇಕಾದ್ರೆ ಇಷ್ಟು ದೊಡ್ಡ ದೇಶದಲ್ಲಿ ಕೆಲ ಹಂತದಲ್ಲಿ ಯಾವುದು ಬೇರೆ ಬೇರೆ ಹಂತಗಳಲ್ಲಿ ತಪ್ಪುಗಳು ಆಗ್ತಾ ಇರ್ತವೆ. ಆದರೆ ತಪ್ಪುಗಳ ಲೆಕ್ಕ ಹಾಕಿದ್ರೆ ಇವತ್ತು ಎಲ್ಲರ ದಿವಸಕ್ಕೊಬ್ಬರು ರಾಜೀನಾಮೆ ಕೊಡಬೇಕಾಗ್ತದೆ. ರಾಜೀನಾಮೆ ಕೊಡುವಂತ ಒಂದು ಅವಶ್ಯಕತೆ ಈ ಸಂದರ್ಭದಲ್ಲಿ ಒದಗಿ ಬಂದಿಲ್ಲ. ಯಾಕಂದ್ರೆ ಇದು ಒಂದು ರುಟೀನ್ ಯಾರಿದ್ದಂಗೆ ನೀವು ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಅದು ಸರಿಪಡಿಸಿ ಪ್ರಜಾಪ್ರಭುತ್ವದಲ್ಲಿ ಅಧಿರಾದ ಒಂದು ಬೇರೆ ಬೇರೆ ಇಲಾಖೆಗಳಿದ್ದಾವೆ. ನ್ಯಾಯಾಂಗ ಇಲಾಖೆ ಇದೆ, ಕಾರ್ಯಾಂಗ ಇಲಾಖೆ ಇದೆ, ಶಾಸಕಾಂಗ ಇದೆ, ಬೇರೆ ಬೇರೆ ಇಲಾಖೆಗಳನ್ನು ಗಮನಿಸ್ತವೆ. ಅದನ್ನು ಸರಿಪಡಿಸುವಂತ ಕೆಲಸ ಮಾಡಿ ಇವತ್ತು ನೀಟನ್ನು ಮರುಪರೀಕ್ಷೆ ಮಾಡಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ಯಶಸ್ವಿಗೊಳಿಸಿ ಬಹಳ ಕಠಿಣವಾಗಿ ಆ ಪರೀಕ್ಷೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಇದಕ್ಕೆ ಇದು ಯಾವುದೇ ರೀತಿಯ ಗುರುತರ ಆರೋಪ ಇವತ್ತು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಇಲ್ಲ ಮತ್ತು ಯಾರ ಮೇಲೆ ಇಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಹತಾಶೆಯಿಂದ, ಅಧಿಕಾರದ ಲಾಲಾಶೆಯಿಂದ
ಇವತ್ತೇನು 15 ವರ್ಷಗಳ ಏನು ಎರಡು ಅವಧಿಯಲ್ಲಿ ಏನಂದ್ರೆ ಅವರಿಗೆ ವಿರೋಧ ಪಕ್ಷದ ಸ್ಥಾನಮಾನ ಸಹ ಸಿಗಲಿಲ್ಲ. ಇತ್ತೀಚೆಗೆ ಮೊನ್ನೆ 100 ಸೀಟನ್ನು ಗೆದ್ದು ಇವತ್ತು ವಿರೋಧ ಪಕ್ಷ ಸ್ಥಾನಮಾನ ಕಾಂಗ್ರೆಸ್ ಪಕ್ಷ ಸಿಕ್ಕಿದೆ. ಅದಕ್ಕಾಗಿ ಅವರು ಈ ನೆಪವನ್ನು ಬಳಸಿಕೊಂಡು ರಾಷ್ಟ್ರವ್ಯಾಪ್ತಿ ಹೋರಾಟ ಮಾಡಿ ಜನರ ಗಮನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ಯಾವುದೇ ವಿರೋಧ ಪಕ್ಷಗಳಲ್ಲಿ ನೋಡಿದ್ರೆ ಯಾವುದೇ ಒಂದು ಏಕರೂಪದ ಅವರಲ್ಲಿ ಒಂದು ಹೋರಾಟದ ಮನೋಭಾವ ಇಲ್ಲ. ಇವತ್ತು ಅವ್ರು ಬಂದಂಗ ದೋಚಿಕೊಂಡು ಯಾರೋ ಒಂದು ಮದುವೆಯಲ್ಲಿ ಯಾರೋ ಹುಚ್ಚುಲ್ಲ ಮದುವೆಯಲ್ಲಿ ಉಂಡವನು ಜಾಣ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನು ಎನ್ಕೇಶ್ ಮಾಡ್ಲಿಕ್ಕೆ ನೋಡ್ತದೆ. ಅದನ್ನ ಖಂಡಿಸಿ ಇವತ್ತು ರಾಜ್ಯದಲ್ಲಿ ನಮ್ಮ BP ಹರೀಶ್ ಮತ್ತು ಇನ್ನಿತರ ಶಾಸಕರು ಕಾಂಗ್ರೆಸ್ ಪಕ್ಷದ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಯುವ ಗುಂಡಾ ಕಾರ್ಯಕರ್ತರು ಅಂದ್ರೆ BP ಹರೀಶ್ ಅವರ ಮೇಲೆ ಮೊಟ್ಟೆಯನ್ನು ಎಸೆದು ಶಾಸಕರ ಮೇಲೆ ಅವರ ಮೇಲೆ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದ್ದು, ತನಿಖೆಗೆ ವಿಶೇಷ ನ್ಯಾಯಾಂಗ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಳಿಕ ಮರುಪರೀಕ್ಷೆ ನಡೆಸಿ ಫಲಿತಾಂಶ ಪ್ರಕಟಿಸಲಾಗಿದ್ದು, ವೈದ್ಯಕೀಯ ಕಾಲೇಜುಗಳ ಸೀಟು ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇಷ್ಟಾದ ಬಳಿಕ ಈಗ ಮತ್ತೆ ನೀಟ್ ವಿಚಾರ ಮುಂದಿಟ್ಟು ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿರುವುದು ಕೇವಲ ರಾಜಕೀಯ ನಾಟಕ ಎಂದು ಆರೋಪಿಸಿದರು. ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆ ನಡೆಸಿರುವುದು ದೇಶದ ಇತಿಹಾಸದಲ್ಲೇ ಅಪರೂಪದ ಬೆಳವಣಿಗೆಯಾಗಿದೆ. ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕುವ ಮೂಲಕ ಪ್ರಚಾರ ಪಡೆಯುವ ಉದ್ದೇಶದಿಂದ ಕಾಂಗ್ರೆಸ್ ನಾಯಕರು ಹೈಡ್ರಾಮಾ ನಡೆಸುತ್ತಿದ್ದಾರೆ. ದೇಶದ ಸಮಸ್ಯೆಗಳ ಪರಿಹಾರಕ್ಕಿಂತ ರಾಜಕೀಯ ಪ್ರಚಾರವೇ ಅವರಿಗೆ ಮುಖ್ಯವಾಗಿದೆ ಎಂದು ಟೀಕಿಸಿದರು. ಪ್ರತಿಭಟನೆ ನಡೆಸುವುದು ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನಬದ್ಧ ಹಕ್ಕು. ಆದರೆ ಆ ಹಕ್ಕಿನ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸುವುದನ್ನು ಬಿಜೆಪಿ ಎಂದಿಗೂ ಸಹಿಸುವುದಿಲ್ಲ. ಬಿಜೆಪಿ ಕೂಡ ಪ್ರತಿಭಟನೆ ನಡೆಸುವ ಶಕ್ತಿಯನ್ನು ಹೊಂದಿದ್ದರೂ ಕಾನೂನು ಹಾಗೂ ಸಂವಿಧಾನ ಚೌಕಟ್ಟಿನೊಳಗೆ ಶಾಂತಿಯುತವಾಗಿ ಹೋರಾಟ ನಡೆಸುವುದನ್ನೇ ನಂಬಿದೆ. ದೇಶ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲ ನೀಡುವವರ ವಿರುದ್ಧ ಜನಾಭಿಪ್ರಾಯ ರೂಪಿಸುವ ಉದ್ದೇಶದಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಂಸತ್ತಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನಿಸ್ತಾರೆ. ಇದು ಯಾವುದೋ ನಮ್ಮ ಭಾರತೀಯ ಜನತಾ ಪಾರ್ಟಿದವರಿಗೆ ಮಾಡಕ್ ಬರೋದಿಲ್ಲ ಅಂತಲ್ಲ. ನಾವು ಇವತ್ತು ಯಾಕೆ ಶಾಂತಿಯುತ ಪ್ರತಿಭಟನೆ ಮಾಡೋದು? ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು. ಆ ಪ್ರತಿಭಟನೆ ಹಕ್ಕನ್ನು ಕಸಿದುಕೊಳ್ಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಪ್ರತಿಭಟನೆ ಹೆಸರಿನಲ್ಲಿ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸುತ್ತಿರುವವರ ವಿರುದ್ಧ ನಮ್ಮ ಪ್ರತಿಭಟನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಬಂಧುಗಳೇ. ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶ ಜಲ ನೆಲದ ರಕ್ಷಣೆಗಾಗಿ ನಿಂತವರು. ಯಾವತ್ತು ದೇಶ ವಿರೋಧಿಗಳ ವಿರುದ್ಧ ನಮ್ಮ ಧ್ವನಿ ಯಾವತ್ತೂ ಎತ್ತುವಂತವ್ರು. ನಾವು ಯಾವತ್ತು ದೇಶ ವಿರೋಧಿ ಚಟುವಟಿಕೆಯನ್ನ ನಡೆಸುವಂತವರ ಪರವಾಗಿ ನಿಲ್ಲುವಂತ ಪಾರ್ಟಿ ನಮ್ದಲ್ಲ. ಇವತ್ತು ದೇಶ ವಿರೋಧಿಗಳ ಪರವಾಗಿ ನಿಂತು ಇವತ್ತು ಅವರನ್ನು ಬೆಂಬಲಿಸ್ತಕ್ಕಂತ ಯಾವ್ದಾದ್ರು ರಾಜಕೀಯ ಪಕ್ಷ ಈ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತೇಳಿ ನಾವು ಕೈ ಎತ್ತಿ ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಬಸನಗೌಡ ಬ್ಯಾಗ್ವಟ್, ರವೀಂದ್ರ ಜಾಲ್ದಾರ್, ಆಂಜನೇಯ ಕಡಗೋಳ್, ರಮಾನಂದ್ ಯಾದವ್, KM ಪಾಟೀಲ್, ರಾಘವೇಂದ್ರ ಉಟ್ಕೂರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಇ ಶಶಿರಾಜ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಿ ಶಂಕರ್ ರೆಡ್ಡಿ, ಪಿ ಯಲ್ಲಪ್ಪ, ಕೊಟ್ರೇಶಪ್ಪ ಕೋರಿ, ಶಿವಕುಮಾರ್ ಪೊಲೀಸ್ ಪಾಟೀಲ್, ಮಹಂತೇಶ್ ಮುಕ್ತಿ, JM ಮೌನೇಶ್, ಮಲ್ಲಿಕಾರ್ಜುನ ಜಕ್ಕಲದಿನ್ನಿ, ಜಂಬಣ್ಣ ನೀಲಗಲ್, ಅಮರೇಶ್ ಪಾಟೀಲ್, ಅಮರೇಶ್ ಸಜ್ಜನ್, ನರಸಪ್ಪ ಎಕ್ಲಾಸ್ಪುರ್ ಸೇರಿದಂತೆ ಅನೇಕರು ಇದ್ದರು. ರಸಗೊಬ್ಬರ ಹೆಚ್ಚಿನ ಬೆಲೆಗೆ ಮಾರಾಟ, ಸ್ಟಾಕ್ ಇಲ್ಲ ಎಂದು ರೈತರನ್ನು ವಾಪಸ್ ಕಳಿಸುತ್ತಿದ್ದಾರೆ ಎಂಬ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ರೈತರು ಕರ್ನಾಟಕ ರಾಷ್ಟ್ರ ಸಮಿತಿ KRS ಪಕ್ಷದ ನೇತೃತ್ವದಲ್ಲಿ ನಗರದ ರಾಯಚೂರು ಒಕ್ಕಲುತನ, ಹುಟ್ಟುವಳಿ, ಮಾರಾಟ ಹಾಗೂ ಸಂಸ್ಕರಣಾ ಸಹಕಾರಿ ಸಂಘದಲ್ಲಿ ದಾಳಿ ನಡೆಸಿದ ಘಟನೆ ಇಂದು ಬೆಳಗ್ಗೆ ನಡೆದಿದೆ. ಸರ್ಕಾರದ ಅಧೀನದಲ್ಲಿ ಇರುವ RAPMCನಲ್ಲಿ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡಲಾಗುತ್ತಿದ್ದು, ಜೊತೆಗೆ ರಸಗೊಬ್ಬರ ಕೊಂಡುಕೊಳ್ಳಲು ಬಂದ ರೈತರಿಗೆ ಸ್ಟಾಕ್ ಇಲ್ಲವೆಂದು ವಾಪಸ್ ಕಳಿಸುತ್ತಿತ್ತು. ಜೊತೆಗೆ ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಮಾಡುವ ಬಗ್ಗೆಯೂ ಮಾಹಿತಿ ಲಭ್ಯವಾಗಿತ್ತು. ಈ ಕುರಿತು ರೈತರು ಮತ್ತು KRS ಪಕ್ಷದಿಂದ ಏಕಾಏಕಿ ದಾಳಿ ನಡೆಸಿದಾಗ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಇದೇ ವೇಳೆ KRS ಪಕ್ಷದ ಮುಖಂಡ ನಿರುಪಾದಿ ಗೋಮರ್ಸಿ ಮಾತನಾಡಿ, ಜಿಲ್ಲೆಯಲ್ಲಿ ರಸಗೊಬ್ಬರದ ಕೊರತೆ ಆಗಬಾರದು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದು, ಮುಂಗಾರು ಆರಂಭವಾದ ಹಿನ್ನೆಲೆಯಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಬೆಳಗ್ಗೆಯಿಂದಲೇ ಗೊಬ್ಬರ ಮಾರಾಟ ಮಾಡುವ ಸಹಕಾರಿ ಸಂಘದ ಎದುರು ಕಾಯುತ್ತಿದ್ದರೆ, ಸಂಘದ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಮಯ ಪಾಲನೆ ಮಾಡದೆ ತಮ್ಮ ಮನಸ್ಸಿಗೆ ಬಂದಂತೆ ಸಂಘಕ್ಕೆ ಬರುತ್ತಾರೆ. ಜೊತೆಗೆ ಬಂದ ರೈತರಿಗೆ ಸ್ಟಾಕ್ ಇಲ್ಲ ಎಂದು ಸುಳ್ಳು ಹೇಳುತ್ತಿದ್ದು, ಇರುವ ಗೊಬ್ಬರವನ್ನು ಕಾಳಸಂತೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಸಗೊಬ್ಬರ ದರ ಪಟ್ಟಿಯಲ್ಲಿ ಅಳವಡಿಸಿಲ್ಲ. ಯೂರಿಯಾ ಗೊಬ್ಬರದ ಮೂಲ ಬೆಲೆ 267 ಇದ್ದು, ಆದರೆ ಸಹಕಾರಿ ಸಂಘದಲ್ಲಿ 300 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ.
ಡಿಎಪಿ ರಸಗೊಬ್ಬರದ ಮೂಲ ದರ 2,100 ರೂಪಾಯಿ ಇದ್ದು 2,200 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. ಈ ಬಗ್ಗೆ ಪ್ರಶ್ನಿಸಿದಾಗ ಇಲ್ಲಿನ ಅಧಿಕಾರಿಗಳು ತಾವಾಗಿಯೇ ಗೊತ್ತುವಳಿ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದು, ಈ ಬಗ್ಗೆ ಕೃಷಿ ಇಲಾಖೆಯು ಕಣ್ಮುಚ್ಚಿ ಕುಳಿತಿದೆ ಎಂದು ಆರೋಪಿಸಿದರು. ಓಕೆನಾ, ಅಂಥದ್ರಲ್ಲಿ ಇವರು ಇದೇ ರೂಪದಲ್ಲಿ ಸಾರಿಗೆ ಹೇಳಿದ್ದೀನಿ, ತಿಳಿಸಿ ಕೂಡ ಹೇಳಿದ್ದೀನಿ, ಅವರು ಕೂಡ ತಪ್ಪು ಒಪ್ಕೊಂಡಿದ್ದಾರೆ. ದಯವಿಟ್ಟು ಸರ್ ನೀವು ಮುಂದೆ ಮಾಡೋಕ್ಕೋಗಿ, ಯಾಕಂದ್ರೆ ನಿಮಗೆ ಒಂದು ಕುಟುಂಬ ಇರುತ್ತೆ, ಜೀವನ ಇರ್ತದೆ, ಸಂಸಾರ ಇರುತ್ತೆ, ಸಾಧ್ಯ ಆದರೆ ಯಾರ್ಯಾರ ಈಗಾಗಲೇ 30 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀರಲ್ಲ, ಸಾಧ್ಯ ಆದರೆ ಅವರಿಗೆ ಕೊಟ್ಬಿಡಿ. ಇನ್ಮೇಲಲ್ಲ ಈಗಾಗಲೇ ನಿಮ್ಮ ಹತ್ರ ಬಿಲ್ ಇದೆ, ಯಾರು ಒಯ್ದಿದ್ದಾರೆ, ಎಷ್ಟು ಒಯ್ದಿದ್ದಾರೆ ಅನ್ನೋದನ್ನ ಫೋನ್ ನಂಬರ್ ತಗೊಂಡು ಕರೆಸಿ ಪುಣ್ಯಾತ್ಮ ಯಾರ್ಯಾರು ರೈತರಿಗೆ ಕೊಡುವಂತ ಕೆಲಸ ಆಗಬೇಕು. ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ ಕಂಪ್ಲೇಂಟ್. ಮುಖ್ಯವಾದ ವಿಷಯ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಮಾಡಿ. ಇನ್ನೊಂದು ರಿಸರ್ವೇಶನ್ ಪಾಸ್ ಮಾಡ್ಕೊಂಡವ್ರು, ರಿಸರ್ವೇಶನ್ ಪಾಸ್ ಮಾಡ್ಕೊಂಡವ್ರು ಅದನ್ನೇ ಕೇಳಿದೆ. ಯಾರಾದ್ರೂ ಅಧಿಕಾರಿಗಳ ಗಮನಕ್ಕೆ ಐತಾ, DC ಅವ್ರ ಗಮನಕ್ಕೆ ಐತಾ? ಕೋಆಪರೇಟಿವ್ ಬಾಡಿ ಇದಕ್ಕೆ ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಎಲೆಕ್ಟ್ ಆಗಿರ್ತಾರೆ, ಇವರು ರೆಸಲ್ಯೂಷನ್ ಮಾಡ್ಕೊಂಡು ಸೊಸೈಟಿನ ನಡೆಸಲಿಕ್ಕಿದೆ. ಬಟ್ ಅದೇನ್ ತಗೊಂಡಿದಾರಲ್ಲ ಎಕ್ಸ್ಟ್ರಾ ದುಡ್ಡು, ಅದು ಅಕೌಂಟಿಗೆ ಹೋಗೋದಿಲ್ಲ, ನಾನು ಚೆಕ್ ಮಾಡ್ತೀನಿ, ಅದನ್ನ ಚೆಕ್ ಮಾಡ್ತೀನಿ. ಅಂತಂದ್ರೆ ಅದಕ್ಕೆ DR ಆನ್ಸರ್ ಮಾಡ್ತಾರೆ. ಅಂದ್ರೆ ಇವ್ರ ಸೊಸೈಟಿಯಲ್ಲಿ ಏನ್ ರಿಜಿಸ್ಟ್ರೇಷನ್ ಮಾಡಿರ್ತಾರಲ್ಲ ಅವ್ರ ಬಂದು ಆನ್ಸರ್ ಮಾಡ್ತಾರೆ. ಏನಿದೆ ತಗೊಂಡಿದ್ದಾರೆ ಅನ್ನೋದು ಚೆಕ್ ಮಾಡ್ಬೇಕು. ಅದನ್ನ ಮಾಡಿ ಬರೋ ಕಾರಣಕ್ಕೆ ಅದೇ ಅಲ್ವಾ? ಅದಕ್ಕೆ ಇನ್ನು ಮುಂದೆ ಯಾವ್ದು ನನ್ನ ರೈತರಿಗೆ, ನನ್ನ ಅನ್ನದಾತರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಅನ್ಯಾಯ ಆದರೆ, ಮೋಸ ಆದರೆ, ಮತ್ತೆ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಎದುರಿಸಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈಗ ಮೇಡಮ್ ಅವರು ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡಿ. DAP ಸಿಗ್ತಿಲ್ಲ, 26 ಸಿಗ್ತಿಲ್ಲ ಸರ್, DAP ಯಾಕೆ ಬರ್ತಾ ಇಲ್ಲ? ನಿಯಮನ ಮೀರಿ, ಕಾನೂನು ಮೀರಿ ಇವರು ಅಕ್ರಮ ಮಾಡ್ಯಾರ ಅಂತಂದ್ರೆ ಸರ್ DAP ಬರ್ತಾ ಇಲ್ಲ. ಯಾಕ ಎದಕ್ ಬರ್ತಾ ಇಲ್ಲ ರೈತರಿಗೆ? ನೋಡ್ರಿ ಏನಾಗಿದೆ, ನಿಮ್ಗೂ ಜಾಗತಿಕ ಟಿಕೆಟ್ ಏನದಂತ ಗೊತ್ತಿದೆ ಆಯ್ತಾ. 100% ಇಂಪೋರ್ಟೆಡ್ ಗೊಬ್ಬರ DAP ನಮಗೆ ಬೇರೆ ಕಡೆಯಿಂದನೇ ಬರಬೇಕು. ಬೇರೆ ಕಡೆಯಿಂದ ಬರಬೇಕು ಅಂದ್ರೆ ಸ್ಟ್ರಕ್ ಆಗಿತ್ತು. ಸೊ ಇವಾಗ ರಿಲೀಸ್ ಆಗ್ತಾ ಇದ್ದಾವೆ. ಆದ್ರೆ ಎಲ್ಲಿ ಬರ್ತವೆ ಸೊಸೈಟಿಗೆ ಅಲಾಟ್ಮೆಂಟ್ ಮಾಡ್ತಾರೆ. ಇನ್ನೊಂದು 4 ಡೇಸ್ ಆದ್ಮೇಲೆ ಬರುತ್ತೆ ಅಂತ ಹೇಳಿದ್ರು. ಬಂದ ತಕ್ಷಣ ಫಸ್ಟ್ ಇಲ್ಲೇ ದೊಡ್ಡ ಸೊಸೈಟಿ ಸುಮಾರು ಜನ ಸಣ್ಣ ರೈತರು ಇಲ್ಲೇ ಬಂದು ತಗೊಂಡಾಗ ಇದಕ್ಕೆ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಬಂದಿದ್ದೀವಿ. ಆದ ತಕ್ಷಣ ಏನು ಅಲಾಟ್ಮೆಂಟ್ ಈ ರೈತರಿಗೆ ಹೇಳಿದ್ದೀನಿ, 3-4 ಡೇಸ್ ಆಗ್ಬೋದು ಅಂದ್ರೆ ಅವಾಗ ಬಂದು DAP ಕಲೆಕ್ಟ್ ಮಾಡ್ಕೊಂಡು. ನಾನು 300 ರೂಪಾಯಿ ತಗೊಂಡಿದ್ದೀನಿ ಅಂತ ಹೇಳಿ ಮುಂದೆನೆ ಬರಿಬೇಕಲ್ಲ. ಆಯ್ತು, ಈಗ ನೀವು ಯಾರಿಗೆ ಹೇಳಿದಿರಿ ಈ ತರ 300 ರೂಪಾಯಿ ತಗೊಳ್ತೀವಿ ಅಂತ? ಯಾರಾದ್ರಿಗೆ ಮಾಹಿತಿ ಕೊಟ್ಟಿದ್ದೀರಾ? ಮಾಹಿತಿ ಕೊಡ್ತಾರೆ, ಅವ್ರಿಗೆ ಫೋನ್ ಹಚ್ಚಿ. ಈಗ ಏನಾಗೈತಿ, ಇದು ನಾಮಿನಿ ಕೊಡ್ತೀವಿ. ಏನ್ ನಾಮಿನಿ ಅಂದ್ರೆ ಏನು? ನಾಮಿನಿ ಅಂದ್ರೆ ನಮ್ಮ ಇದು ಗೌರ್ಮೆಂಟ್ ಇದು ಸೊಸೈಟಿ, ಹಂಗಾಗಿ ಲಾರಿ ಬಾಡಿಗೆ ಈಗ ಅದಕ್ಕೆ ಆಯ್ತು ನೀವು ಮಾಡಿದಿರಲ್ವಾ? ಈಗ ನೀವೇನ್ ಮಾಡಿದ್ರಿ, ನಾಮಿನಿ ಮಾಡಿದ್ವಿ, ನಮ್ದು ಬಿಲ್ ಕೊಟ್ಟಿದ್ವಿ, ನಮ್ಮ ಅಂಗಡಿ ಹೆಸರು ಇದೆ, ನಮ್ಮ ಸೈನ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ರಿ. ಇದನ್ನ ನೀವೇ ತೀರ್ಮಾನ ಮಾಡಿದ್ದ ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ಕೃಷಿ ಜಂಟಿ ನಿರ್ದೇಶಕರಿಗೆ ಮಾಹಿತಿ ಕೊಟ್ಟಿದ್ದೀರಾ? ನಮ್ಮ ಇದು ಬಾಡಿ ನೀವು ರಿಸಲ್ಯೂಷನ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಬಾಡಿ ಏನಿದೆ, ಸೊಸೈಟಿ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ನಮಗೆ ಬಾಡಿಗೆ ಹೆಚ್ಚಾಗುತ್ತೆ, ಲಾರಿ ಚಾರ್ಜ್ ಹೆಚ್ಚಾಗುತ್ತೆ, ಗೋಡನ್ನಿಂದ ಬರೋಕೆ ಇಲ್ಲಿಗೆ ಕಷ್ಟ ಆಗುತ್ತೆ, ಹಾಗಾಗಿ 267 ರೂಪಾಯಿ ಇದ್ದದ್ದು 300 ರೂಪಾಯಿ ಮಾಡ್ಕೊಂಡು ಅಂತೇಳಿ ನೀವು ಪಾಸ್ ಮಾಡ್ಕೊಂಡು ನೀವು ಒಂದು 8-10 ಜನ ರಿಸರ್ವೇಶನ್ ಪಾಸ್ ಮಾಡ್ಕೊಡೋದ್ರಿಂದ ನೀವು ಸಾವಿರಾರು ಜನ ರೈತರಿಗೆ ಮಣ್ಣು ಹಾಕ್ತಾ ಇದಿರಲ್ಲ, ಮಣ್ಣು ಹಾಕ್ತಾ ಇದ್ರಲ್ಲ. ಆಯ್ತು, ಈಗ ಆಯ್ತು, ಮಣ್ಣು ಹಾಕಿಲ್ಲ ಅಂತಂದ್ರೆ DC ಅವರಿಗೆ ಫೋನ್ ಹಚ್ಚಿ, ನೀವು ರಿಸರ್ವೇಶನ್ ಪಾಸ್ ಇಂದು ಕಾಪಿ ಕೊಡಿ. ರಿಸರ್ವೇಶನ್ ಪಾಸ್ ಮಾಡಿದ್ದು ಕಾಪಿ ಕೊಡಿ. ಆ ರಿಸರ್ವೇಶನ್ಗೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದಾರಾ ನೋಡಿ ಸ್ವಾಮಿ. ಆಯ್ತು, ಈಗ ನೀವು ಸಂಗತ್ತು ಮಾಡಿದ್ರೆ ತಪ್ಪಿಲ್ಲ, ಮಾಡಿದ್ದು ಒಳ್ಳೇದೇ. ಯಾಕಂದ್ರೆ ನಿಮ್ಗೂ ಕಷ್ಟ ಆಗ್ಬಾರ್ದು, ಭಾರ ಆಗ್ಬಾರ್ದು. ನಿಮ್ಗೂ ಕೂಡ ಹೆಂಡತಿ ಮಕ್ಕಳು ಕುಟುಂಬ ಸಂಸಾರ ಇದೆ. ನೀವು ಪುಕ್ಸೆಟ್ಟೆ ಕೊಡಕ್ಕೆ, ಪುಕ್ಸೆಟ್ಟೆ ಗೋಡನಿಂದ ತರಕ್ಕೆ, ಪುಕ್ಸೆಟ್ಟೆ ಏನದು ಅಮಾಲ್ರಿಗೆ ರೊಕ್ಕ ಕೊಡಕ್ಕೆ ನಿಮ್ಗೇನೋ ಏನದು ಅಮೌಂಟಿನ ಗಿಡ ಇಲ್ಲ. ಹಾಗಾಗಿ ಇವ್ರ ಹತ್ರನೇ ತೆಗೆದುಕೊಂಡು ಅಮಾಲಿ ಖರ್ಚನ್ನ ನಾವು ಸರಿ ಸಮಾನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅದಕ್ಕೆ ತಪ್ಪಿಲ್ಲ. ನೀವು ರಿಸರ್ವೇಶನ್ ಏನದು ಏನ್ ಪಾಸ್ ಮಾಡಿದ್ರಿ, ರಿಸರ್ವೇಶನ್ ಪಾಸ್ ಮಾಡಿದ್ದು ಕಾಪಿ ತೋರಿಸಿ, ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಐತೆ ಇಲ್ಲ ಅನ್ನೋ ನನಗೆ ಮಾಹಿತಿ ಇಲ್ಲ. ಅದು ಮಾಹಿತಿ ಇಲ್ಲ. ಈಗ ಜಿಲ್ಲಾಧಿಕಾರಿ ನಿಮಗೊಂದು ಮಾಹಿತಿ ಇದೆ. ಇಲ್ಲಿವರೆಗೆ 2
267 ರೂಪಾಯಿಗೆ ಸಪ್ಲೈ ಮಾಡಬೇಕು. ಹೌದು. ಅಮಾಲಿ ಗಿಮಾಲಿ ಇವರು ರಿಸರ್ವೇಶನ್ ಪಾಸ್ ಮಾಡ್ಕೊಂಡಿದ್ದಾರೆ. ನೀವು ಮಾಡ್ಕೊಂಡು ಬಾಡಿ ಅಲ್ಲ, ನೀವು ಯಾರಿಗೆ ಬಾಡಿ ಮಾಡ್ಕೊಂಡಿದ್ರೆ ತಪ್ಪಿಲ್ಲ. ಈಗ ಅಮಾಲಿದು ಯಾರಿಗೆ ಕೊಡ್ತಾ ಇದ್ದಾರೆ? ಯಾರು ಅಧ್ಯಕ್ಷ? ಇದು ಯೂರಿಯಾ 261 ರೂಪಾಯಿ ನಮಗೆ ಕೊಡೋದ್ರಿಂದ ಕೇಳ್ರಿ, ಯೂರಿಯಾ 261 ನಿಮಿಷ 261 ರೂಪಾಯಿ ಯೂರಿಯಾ ಕೊಡ್ತಾರೆ. ಲಾರಿ ಬಾಡಿಗೆ ಒಂದು ಚೀಲಕ್ಕೆ 10 ರೂಪಾಯಿ, ಏರ್ಸಕ್ಕ 6 ರೂಪಾಯಿ, ಇಳಿಸಕ್ಕ 6 ರೂಪಾಯಿ. ಏನು ಸರ್ ಇಲ್ಲಿಗೆ ಏನಾಯ್ತು? 14 290 ರೂಪಾಯಿ ಆಯ್ತು. ಏನು 290 ಏನಾಗೋದ್ರಿಂದ ನಮ್ಮಲ್ಲಿ ಬೋರ್ಡ್ ನಲ್ಲಿ ಪಾಸ್ ಮಾಡ್ಕೊಂಡು ಯೂರಿಯಾಕ್ಕೆ ಇನ್ನೂ 20 ರೂಪಾಯಿ ಜಾಸ್ತಿ ಮಾಡಿ. ಅಲ್ಲ, 280 ಆಗಿದೆ. ಎಲ್ಲ ಅದೇ ಅದನ್ನೇ ವಾಪಸ್ ಕೊಡಿ ಅಂತ ಹೇಳೋದು. ಬಿಲ್ ಸರ್, ನಿಮ್ಮ ಹೆಸರು ಏನಂದ್ರೆ? ಇದು ನರಸಿಂಹಮೂರ್ತಿ ಅವರೇ, ಇದು ನಿಮ್ಮ ಬಿಲ್ಲು. ರೈತರಿಗೆ ಹೋಗುವಂತ ಬಿಲ್ ಎಲ್ಲ ಐತಾ? ಇದು ಒಕ್ಕತ್ತಲ್ಲ, ಇದು ಸೊಸೈಟಿದೆ ಒಕ್ಕತ್ತಲ್ಲ. ಇದನ್ನ ನಾವೇನು ಕೇಳ್ತಾ ಇದ್ದೀವಿ, ಇದೇನು ತಗೊಂಡಿದ್ದೀರಲ್ಲ ಇದು ವಾಪಸ್ ತಂದು ಕೊಡ್ತಾರೆ ರೈತರು. ಇದರಲ್ಲಿ ಎಷ್ಟು ತಗೊಂಡಿದ್ದೀರಲ್ಲ ಅದು ವಾಪಸ್ ಕೊಡ್ಬೇಕಾಗತ್ತೆ. ಬನ್ನಿ ನೀವು ಹೋಗ್ಬಿಡಿ ಸರ್. ಇದನ್ನು ತಂದು ಕೊಡ್ತಾರೆ ಅವರು, ಯಾರು ದುಡ್ಡು ಕೊಟ್ಟಿದ್ದಾರೆ. ನಾನು ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಫೋನ್ ಹಚ್ತಾ ಇದ್ದೀನಿ. ಈ ಆದೇಶವನ್ನ ಮೀರಿ ನಂದು ಕರೆನ್ಸಿ ಇಲ್ಲ ಇಲ್ಲಿ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶವನ್ನ ಮೀರಿ ನೀವು ಹೇಳ್ತಾ ಇದ್ರಿ, ನೀವು ತಿಳಿದ್ರೆ ಏನನ್ನ ಮಾಡ್ಕೊಂಡ್ಬಿಡ್ಬೋದಾ? ಅದು ನಿಮ್ಮ ಲಾಭಕ್ಕೋಸ್ಕರ, ನಿಮ್ಮ ಸೇಫ್ಟಿಗಾಗಿ ಅಲ್ಲ, ನಿಮ್ಮ ಸೇಫ್ಟಿಗಾಗಿ ಮಾಡ್ಕೊಂಡಿಲ್ಲ. ಇವರೆಲ್ಲ 33 ಅಂತಂದ್ರೆ ಒಬ್ಬೊಬ್ರು 70 ಚೀಲ ತಗೊಂಡ್ರೆ ಅಲ್ಲೇ 3 ಸರ್ ಲಾಭಕ್ಕಲ್ಲ ಇದು. ಈಗ ಬಾಡಿಗೆ ಈಗ ಡಿಸಿ ಅವ್ರ ಕೈತಾ ಇದು ಅದು 280 ರೂಪಾಯಿ ಆಗುತ್ತೆ, 300 ರೂಪಾಯಿ ರೈತ ಇದ್ದರನ್ನೇ ಲೆಕ್ಕ ನೋಡಿ. ಮುಂಚೆನೆ ಉಪವಾಸ ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಘವೇಂದ್ರ, ಶಂಕರಗೌಡ, ಸಾಮಣ್ಣ, ಸುಧೀರ್, ವಸಂತಕುಮಾರ್ ಸೇರಿ ನೂರಾರು ಸಂಖ್ಯೆಯಲ್ಲಿ ರೈತರು ಇದ್ದರು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್. ದ್ವಿತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ. ತೃತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 916400 0600 7611993999. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 97421600081. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿಶೇಷ ಮತದಾರರ ಪರಿಷ್ಕರಣೆಯಲ್ಲಿ ಅನೇಕ ಗೊಂದಲ, ತಾಂತ್ರಿಕ ಸಮಸ್ಯೆಗಳು ಇದ್ದು ಕೂಡಲೇ ಜಿಲ್ಲಾಡಳಿತ ಪರಿಹಾರ ಒದಗಿಸಬೇಕು. ಅರ್ಹ ಮತದಾರರ ಪಟ್ಟಿಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕೆಂದು ಎಸ್ಡಿಪಿಐ ಆಗ್ರಹಿಸಿದೆ. ಎಸ್ಡಿಪಿಐ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಅಕ್ಬರ್ ಹುಸೇನ್ ನಾಗುಂಡಿ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು ಅನೇಕ ಮತದಾರರು ಮತದಾರರ ಪಟ್ಟಿಯಿಂದ ವಂಚನೆಯಾಗುವ ಆತಂಕ ಮನೆ ಮಾಡಿದೆ. ಬಿಎಲ್ಒಗಳು ಸಹ ಸರಿಯಾಗಿ ಮಾಹಿತಿ ಇಲ್ಲದೆ ತಪ್ಪಾಗಿ ಅರ್ಜಿಗಳನ್ನು ಪಡೆಯುತ್ತಿದ್ದಾರೆ. 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ದರೂ ತಪ್ಪಾಗಿ ಹೆಸರುಗಳು ಸಾಫ್ಟ್ವೇರ್ ಅಲ್ಲಿ ದಾಖಲಾಗುತ್ತಿವೆ. ಹೆಸರು ತಪ್ಪಾದರೆ ಮತದಾನ ಹಕ್ಕೆ ಕಳೆದುಕೊಳ್ಳುವ ಸಾಧ್ಯತೆಗಳು ಇವೆ. ಜಿಲ್ಲಾಡಳಿತ ಗಣತಿ ಅರ್ಜಿಗಳನ್ನು ನೀಡುತ್ತಿರುವುದನ್ನು ಮಾತ್ರ ಹೇಳುತ್ತಿದೆ, ಆದರೆ ಸರಿಯಾದ ಅರ್ಜಿಗಳ ಭರ್ತಿ ಕುರಿತು ಗಮನ ಹರಿಸುತ್ತಿಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರೊಂದಿಗೆ ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಎಸ್ಐಆರ್ ಅಂತ್ಯಗೊಳ್ಳದರೊಳಗೆ ಸಮಸ್ಯೆ ಪರಿಹರಿಸಬೇಕೆಂದರು. ಸರಿಯಾಗಿದೆ. ನಾವು ಗ್ರೌಂಡಲ್ಲಿ ಮಾಡುವುದು ನೋಡಿದರೆ ನಾವು ಸ್ವಯಂ BLOಗಳಿಗೆ BLO ಯಾರು BLO ಮಾಡುವಂಥ ಕೆಲಸ ಏನು ಅವರಿಗೆ ಅವಿಲ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಫಾರಮ್ ಎಲ್ಲಿ ತುಂಬಬೇಕು, ಏನು ಹೆಸರು ಎಲ್ಲಿ ಬರಬೇಕು ಎಂಬುದು ಅವರಿಗೆ ಗೊತ್ತಿಲ್ಲ. ಭಾಳಷ್ಟು ಒಂದು ಕೊರತೆ ಭಾಳಷ್ಟಿಲ್ಲ. ಅದರ ಸಂಬಂಧ ನಾವು ಜಿಲ್ಲಾಡಳಿತಕ್ಕೊಂದು ಮನವಿ, ತಹಶೀಲ್ದಾರಿಗೊಂದು ಮನವಿ ಕೊಟ್ಟಿದ್ದೀವಿ. ಅದರ ಬಗ್ಗೆ ಇನ್ನೂ ಅವರು ಎಲ್ಲ ಆಗ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. SIR ಕೊರತೆಗಳು ಏನೆಂಬುದಕ್ಕೆ ನಮ್ಮ ಪಕ್ಷದ ನಗರಾಧ್ಯಕ್ಷರು ನಿರ್ವಹಿಸಿಕೊಡ್ತಾರೆ. ಅದಕ್ಕೇನೋ ತಾಂತ್ರಿಕ ಲೋಪದೋಷ ಅನ್ನೋದಕ್ಕೆ
ಎಸ್ಡಿಪಿಐ ನಗರ ಘಟಕದ ಅಧ್ಯಕ್ಷ ಮತೀನ್ ಅನ್ಸಾರಿ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅನೇಕ ತಾಂತ್ರಿಕ ಸಮಸ್ಯೆಗಳಿವೆ. ಹೆಸರುಗಳು ತಪ್ಪಾಗುತ್ತಿವೆ. ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ 2002 ಮತದಾರರ ಪಟ್ಟಿಯಲ್ಲಿ ಮುರ್ತುಜಾ ಸಾಬ್ ಸಂಬಂಧಿ ಗನಿ ಸಾಬ್ ಎಂದಿದ್ದರೆ, ಎಸ್ಐಆರ್ ಸಾಫ್ಟ್ವೇರ್ನಲ್ಲಿ ಮತದಾರರ ಹೆಸರು ಮಾರುತಿ ಸಂಬಂಧಿ ಹೆಸರು ಗಣಪತಿಯಾಗಿದೆ. ಭಾಗ ಸಂಖ್ಯೆ 150 ಕ್ರಮ ಸಂಖ್ಯೆ 942 ಮತ್ತೊಂದು ಮತದಾರರ ಹೆಸರು ಅಫ್ಜಲ್ ಬೇಗಂ ಸಂಬಂಧಿ ಹೆಸರು ಮುರ್ತುಜಾ ಸಾಬ್ ಎಂಬುವರ ಹೆಸರು ಅರುಣಾ ಬೇಗಂ ಸಂಬಂಧಿ ಹೆಸರು ಮಾರುತಿಯಾಗಿ ಬದಲಾಗಿದೆ. ಭಾಗ ಸಂಖ್ಯೆ 150 ಕ್ರಮ ಸಂಖ್ಯೆ 942 ಮತದಾರರ ಹೆಸರಿಗೂ ಸಂಬಂಧಿ ಮೆಹಬೂಬ್ ಹೆಸರು ಎಸ್ಐಆರ್ ಸಾಫ್ಟ್ವೇರ್ನಲ್ಲಿ ಗೀತಾ ಸಂಬಂಧಿ ಮಮತಾ ಬಾಬು ಎಂದಾಗಿದೆ. ಮತದಾರರ ಹೆಸರು ಸುಲ್ತಾನ್ ಬೇಗಂ ಹೆಸರು BLO ಅಪ್ಲೋಡ್ ಮಾಡಿದರೆ ನಾಟ್ ಫೌಂಡ್ ಎಂದು ತೋರಿಸುತ್ತದೆ. ಭಾಗ ಸಂಖ್ಯೆ 80 ಕ್ರಮ ಸಂಖ್ಯೆ 645 ಇವು ಕೇವಲ ಕೆಲ ನಿರ್ದೇಶನಗಳಷ್ಟೇ. ಸಾಕಷ್ಟು ಹೆಸರುಗಳು ತಪ್ಪಾಗಿ ದಾಖಲಾಗಿದ್ದರಿಂದ ಮತದಾರರು ಆತಂಕದಲ್ಲಿ ಇದ್ದಾರೆ. BLOಗಳು ತಾಂತ್ರಿಕ ಸಮಸ್ಯೆ ಎದುರಿಸುತ್ತಿದ್ದಾರೆ. ತಪ್ಪಾದ ನೋಟಿಸ್ಗಳು ಬರುತ್ತಿವೆ. ಕೂಡಲೇ ಬೂತ್ ಮಟ್ಟದಲ್ಲಿ ತಪ್ಪಾಗಿರುವ ಹೆಸರುಗಳು ಸರಿಪಡಿಸಬೇಕು. ತಿದ್ದುಪಡಿ ಸೇರ್ಪಡೆಗೆ ಅವಕಾಶ ನೀಡಬೇಕು. BLOಗಳು ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡುವಾಗಲೇ ಆಗುತ್ತಿರುವ ತಪ್ಪುಗಳನ್ನು ಸರಿಪಡಿಸಬೇಕು. ಕೂಡಲೇ ತನಿಖೆ ನಡೆಸಿ ಉದ್ದೇಶಪೂರ್ವಕವಾಗಿ ಆಗಿರುವ ತಪ್ಪುಗಳನ್ನು ಪತ್ತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಮಸ್ಕಾರ, ಜೈ ಹಿಂದ್. ಇವತ್ತು ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದರೆ, ಈಗಾಗಲೇ ನಮ್ಮ ಕರ್ನಾಟಕ ಮತ್ತು ನಮ್ಮ ರಾಯಚೂರಿನಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಡೀತಾ ಇದೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಿಂದ ಭಾಳ ವೋಟರ್ಸ್ ಮತ್ತು BLOs ಎಲ್ಲರಿಗೂ ಆಲ್ರೆಡಿ ತೊಂದರೆ ಇದೆ. ಎನ್ಸೈಟಿ ಮೋಡ್ನಲ್ಲಿದ್ದಾರೆ, ಭಯ ಮೋಡ್ನಲ್ಲಿದ್ದಾರೆ. ಇದಕ್ಕೆ ಭಾಳ ಕಾರಣ ಇದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಕಾರಣ ಈಗ ಸದ್ಯ ನಾವು ಏನು ಅಬ್ಸರ್ವ್ ಮಾಡಿದ್ದೀವಿ, ಅದು SIR ಸಾಫ್ಟ್ವೇರ್ನಲ್ಲಿ ಟೈಪೋಗ್ರಾಫಿಕಲ್ ಎರರ್ ಮತ್ತು ಮಾಡಿದ ಮೇಲೆ ನಮಗೆ ಟೈಪೋಗ್ರಾಫಿಕಲ್ ಎರರ್ ಮತ್ತು ಟೆಕ್ನಿಕಲ್ ಎರರ್ SIR ಸಾಫ್ಟ್ವೇರ್ನಲ್ಲಿ ಸಿಕ್ಕಾಗಿದೆ. ಸೊ ಅದೇ ಇಶ್ಯೂಸ್ನ ಈಗ ನಾವು ಮಾಧ್ಯಮ ಮುಖಾಂತರ ನಮ್ಮ ಅಥಾರಿಟಿ, ನಮ್ಮ ತಹಸೀಲ್ದಾರ್ ಆಫೀಸ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ERO ಸಾಹೇಬರು ಮತ್ತು ನಮ್ಮ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಈ ಮಾಧ್ಯಮ ಮುಖಾಂತರ ಆ ದೋಷಗಳನ್ನು ನಾವು ತಿಳಿದು ಬಯಸ್ತಾ ಇದ್ದೀವಿ. ಸೊ ಮೊದಲೇ ದೋಷ ಏನಂದರೆ, ಈಗ ಆಲ್ರೆಡಿ ನಾವು ನಿಮಗೆ ಕೊಟ್ಟಿದ್ದೀವಿ, ಅದರಲ್ಲಿ ಎವಿಡೆನ್ಸು ಇದೆ, ನೇಮ್ ಮಿಸ್ ಮ್ಯಾಚ್. ಈಗ ಇದರಲ್ಲಿ ಒಂದು ಮತದಾರರು ಇದ್ದಾರೆ. ನಮ್ಮ ರಾಯಚೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಭಾಗದ ಸಂಖ್ಯೆ 150, ನೀವು ಓಪನ್ ಮಾಡ್ಬೋದು ನಿಮ್ಮದ್ರಲ್ಲಿ. ಭಾಗದ ಸಂಖ್ಯೆ 150, ಅದರಲ್ಲಿ ಕ್ರಮ ಸಂಖ್ಯೆ 941ನಲ್ಲಿ ಇದು ECI ಡೌನ್ಲೋಡೆಡ್ 2002 ವೋಟರ್ ಲಿಸ್ಟ್ ಡೀಟೇಲ್. ಇದರಲ್ಲಿ 941 ಕ್ರಮ ಸಂಖ್ಯೆಯಲ್ಲಿ ಮತದಾರ ಹೆಸರು ಮುರ್ತುಜಾ ಸಾಬ್ ಅಂತ ಇದೆ, ಮತ್ತು ಅವರ ಸಂಬಂಧಿಯ ಹೆಸರು ಗನಿ ಸಾಬ್ ಅಂತ ಇದೆ. ಇವರು ಇನೋಮಿನೇಷನ್ ಫಾರ್ಮ್ ಫಿಲ್ ಮಾಡಿ BLOs ಕೊಟ್ಟಿದ್ದಾರೆ. ಇಲ್ಲಿ BLO ಫೋಟೋಗ್ರಾಫ್ ಇದೆ, BLO ಮೊಬೈಲ್ ಫೋಟೋಗ್ರಾಫ್ ಇದೆ. ಸೊ BLO ಅವರು ಸೇಮ್ ಪಾರ್ಟ್ ನಂಬರ್ 150, ಸೇಮ್ ಸೀರಿಯಲ್ ನಂಬರ್ 941 ಅವರು ಅದರಲ್ಲಿ ಎಂಟರ್ ಮಾಡಿದ ಮೇಲೆ BLO ಆ್ಯಪ್ನಲ್ಲಿ SIR ಸಾಫ್ಟ್ವೇರ್ನಲ್ಲಿ ಏನು ತೋರಿಸ್ತಾ ಇದೆ, ಮತದಾರ ಹೆಸರು ಮಾರುತಿ ಅಂತ ತೋರಿಸ್ತಾ ಇದೆ, ಮತ್ತು ಅವರ ಸಂಬಂಧಿಯ ಹೆಸರು ಗಣಪತಿ. ಅಂದರೆ ಇದು ಟೋಟಲ್ ಹೆಸರೇನೆ ಮಿಸ್ ಮ್ಯಾಚ್ ಆಗಿದೆ. ಇದು ಸಾಫ್ಟ್ವೇರ್ನಲ್ಲಿ ಆಗಿರೋದು ಟೈಪೋಗ್ರಾಫಿಕಲ್ ಎರರ್. ಇದು ಈ ಮಿಸ್ಟೇಕ್ ಆಗಿರೋದು ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಎಲೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಆಗಿರೋದು ಮಿಸ್ಟೇಕ್. ಈ ಮಿಸ್ಟೇಕ್ನ ಸೆಕೆಂಡ್ ರಿವ್ಯೂ, ಥರ್ಡ್ ರಿವ್ಯೂ, ಫೋರ್ತ್ ರಿವ್ಯೂ ಮಾಡಿದರೋ ಇಲ್ಲೋ ಅದು ಗೊತ್ತಿಲ್ಲ. ಎಲ್ಲಾರ್ದು ನೋ ರೆಕಾರ್ಡ್ ಫೌಂಡ್ ಅಂತ ತೋರಿಸ್ತಾ ಇದೆ ಅಂತ ಅದು ನಮಗೆ ಕೇಳಿ ಬರ್ತಾ ಇದೆ. ಬಟ್ ಎವಿಡೆನ್ಸ್ ನಮ್ಮ ಕಡೆ ಇರೋದು ಸುಲ್ತಾನಾ ಬೇಗಂ ಸ್ಪಷ್ಟವಾಗಿ ಎವಿಡೆನ್ಸ್ ಇದೆ, ಮತ್ತು ಅವರ ಹಸ್ಬೆಂಡ್ ಎವಿಡೆನ್ಸ್ ಇದೆ. ಅವ್ರ ಹಸ್ಬೆಂಡ್ ಕ್ರಮ ಸಂಖ್ಯೆ 644 ಅದನ್ನು ನೋ ರೆಕಾರ್ಡ್ ಫೌಂಡ್ ಬರ್ತಾ ಇದೆ. ಈಗ ನಾವು ಮತದಾರರು ಏನ್ ಮಾಡ್ಬೇಕು, ಅವ್ರ ಹೆಸರು ಇದ್ರೂ ಸಹ ಸಾಫ್ಟ್ವೇರ್ ನಲ್ಲಿ ರೆಕಾರ್ಡೇ ಇಲ್ಲ ಅಂದ್ರೆ ಅವರು ಭಯ, ಎನ್ಸೈಟಿನಲ್ಲಿದ್ದಾರೆ. ಕೆಲವೊಬ್ರು ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, BP ಶುಗರ್ ಹೆಚ್ಚಾಗಿದೆ. ಸೊ ಇಷ್ಟು ನಮ್ಮ ಮತದಾರರು ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ನಮ್ಮ ತಹಸೀಲ್ದಾರ್ ಸಾಹೇಬರು ಮತ್ತೆ ನಮ್ಮ ERO ಸಾಹೇಬರು ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ DC ಮೇಡಮ್ ಅವರು ಇದಕ್ಕೆ ಗಮನ ಕೊಟ್ಟು ಇದನ್ನ ಬೇಗ ಅವರು ಕರೆಕ್ಷನ್ ಮಾಡಿದ್ರೆ ಎಲ್ಲ ಮತದಾರರ SIR ಮತ್ತೆ ಅವ್ರ ಸಿಬ್ಲಿಂಗ್ SIR ಸಕ್ಸಸ್ಫುಲ್ ಆಗುತ್ತೆ ಅಂತ. ಈಗ ನಮ್ಮ SDPI ನಿಂದ ಬೇಡಿಕೆಗಳು, ಮೊದಲನೇದು ಇದು ಏನ್ ಮಿಸ್ಟೇಕ್ಸ್, ಒಂದು ಮಿಸ್ ಮ್ಯಾಚ್, ನೇಮ್ ಮಿಸ್ ಮ್ಯಾಚ್ ಮಿಸ್ಟೇಕ್. ಇನ್ನ ಒಂದು ಏನಂದ್ರೆ ನೋ ರೆಕಾರ್ಡ್ ಫೌಂಡ್, ಅಂದ್ರೆ ಅವ್ರ ಡೇಟಾನೇ ಆನ್ಲೈನ್ ಫೀಡ್ ಆಗಿಲ್ಲ.
ಇಂತಹ ಎಷ್ಟು ವೋಟರ್ಸ್ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ಇದ್ದಾವೆ ಅವ್ರ ಎಲ್ಲ ಡೇಟಾ BLO ಮುಖಾಂತರ ಕಲೆಕ್ಟ್ ಮಾಡ್ಕೋಬೇಕು. ಆ ಎಲ್ಲ ಡೇಟಾ ತಗೊಂಡ್ಬಿಟ್ಟು ಮತ್ತೊಂದು ಎಕ್ಸೆಲ್ ಶೀಟ್ ಹ್ಯಾಸ್ ಪರ್ 2002 ವೋಟರ್ ಲಿಸ್ಟ್ ಅಲ್ಲಿ ಹೇಗೆ ಡೀಟೇಲ್ ಇದೆ ಅದು ಪ್ರಿಪೇರ್ ಮಾಡಿಬಿಟ್ಟು ECI ಕರ್ನಾಟಕ ಅವ್ರಿಗೆ ಕಳಿಸ್ಬಿಟ್ಟು SIR ಸಾಫ್ಟ್ವೇರ್ ಅಲ್ಲಿ ಅವ್ರ ನೇಮ್ ಕರೆಕ್ಷನ್ ಪ್ಲಸ್ ಅವ್ರದ್ದು ರೆಕಾರ್ಡ್ ಎಲ್ಲ ಫಿಟ್ ಮಾಡಬೇಕಂತ SDPI ಇಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ಅಥಾರಿಟೀಸ್ಗೆ. ಇದು ನಮ್ಮ ಬೇಡಿಕೆ. ನೆಕ್ಸ್ಟ್ ಇನ್ನೊಂದು ಬೇಡಿಕೆ ಏನಂದ್ರೆ ಈ ಹ್ಯೂಮನ್ ಎರರ್ಸ್ 1-2 ಆಗ್ಬೋದು. ಇದು ಹ್ಯೂಮನ್ ಎರರ್ಸ್ ಟೈಪ್ ಎರರ್ 1-2 ಆಗ್ಬೋದು. ಬಟ್ ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಉಪಾಧ್ಯಕ್ಷ ಹಫೀಜ್ ಮೊಹಮ್ಮದ್ ಮತೀನ್, ಮೊಹಮ್ಮದ್ ಸೋಹಲ್ ಇದ್ದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಹಾಗೂ ಭಾರತ ಯುವಜನ ಫೆಡರೇಷನ್ DYFI ನೇತೃತ್ವದಲ್ಲಿ ನಗರದಲ್ಲಿ ವಿವಿಧ PU ಹಾಗೂ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ್ದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರಧಾನಮಂತ್ರಿ ದೇಶದ ವಿದ್ಯಾರ್ಥಿ ಹಾಗೂ ಯುವಜನರನ್ನು ಕ್ಷಮೆ ಯಾಚಿಸಬೇಕು. ಪ್ರಕರಣಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಯ ಸಾವಿನ ಹಿನ್ನೆಲೆಯಲ್ಲಿ ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. NTA ರದ್ದುಗೊಳಿಸಿ ನೀಟ್ ಪರೀಕ್ಷಾ ವ್ಯವಸ್ಥೆಯನ್ನು ಕೈಬಿಟ್ಟು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮ ಎಸಗಿದವರಿಗೆ ಕನಿಷ್ಠ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯವರೆಗೆ ಕಠಿಣಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗಲಿ. ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗಲಿ. ಸೋರಂ ವಾಂಗ್ಚುಕ್ಕನ್ನು ಬಿಡುಗಡೆ ಮಾಡಲೇಬೇಕು. ದೇಶಾದ್ಯಂತ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ಇಂದು ದೇಶಾದ್ಯಂತ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ನೀಟ್ ಅಕ್ರಮವನ್ನು ತನಿಖೆಗೆ ಒಳಪಡಿಸಿ ಅಕ್ರಮದಲ್ಲಿ ಭಾಗಿಯಾದ ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಸೋನಂ ವಾಂಗ್ಚುಕ್ಕನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು. ನೀಟ್ ಮರಣ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಲೇಬೇಕು. ನೀಟ್ ಅಕ್ರಮದಲ್ಲಿ ಭಾಗಿಯಾದವರು ಕೂಡಲೇ ಶಿಕ್ಷೆಗೆ ಒಳಪಡಿಸಿ ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗಲಿ. ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗಲಿ. ನೀಟ್ ಅಕ್ರಮದಲ್ಲಿ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಇಂದು ದೇಶಾದ್ಯಂತ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. SFI ಜಿಂದಾಬಾದ್. SFI ಜಿಂದಾಬಾದ್. ವಿದ್ಯಾರ್ಥಿ ಮತ್ತು ಯುವಕರ ಐಕ್ಯತೆ ಚಿರಾಯುವಾಗಲಿ. ನೀಟ್ ಅಕ್ರಮದಲ್ಲಿ ಭಾಗಿಯಾದವರಿಗೆ ಕೂಡಲೇ ಶಿಕ್ಷೆಗೆ. ಪ್ರತಿಭಟನೆಯಲ್ಲಿ SFI ಮತ್ತು DYFI ಮುಖಂಡರಾದ ರಮೇಶ್, ವೀರೇಶ್ ಯಾಪಲದಿನಿ, ರಫಿ, ವಿದ್ಯಾರ್ಥಿ ಪಾಲಕರ ಪರವಾಗಿ DH ಶರಣಬಸವ, KG ವೀರೇಶ್, ಕರಿಯಪ್ಪ ಅಚ್ಚೋಳಿ ಹಾಗೂ ವಿದ್ಯಾರ್ಥಿಗಳಾದ ರಾಘವೇಂದ್ರ, ರಾಜು, ಮೇಕೇಶ್, ಗುರುರಾಜ್ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪ್ರಸಕ್ತ ಮುಂಗಾರು ಮಳೆ ಕೊರತೆಯಿಂದ ನೀರಿನ ಒಳ ಹರಿವು ಇಲ್ಲದೆ ಕಳೆಗುಂದಿದ ನಾರಾಯಣಪುರದ ಬಸವಸಾಗರಕ್ಕೆ ಕಳೆದ 2 ದಿನಗಳಿಂದ ನೀರಿನ ಒಳ ಹರಿವು ಆರಂಭವಾಗಿದ್ದು ಜಲಾಶಯಕ್ಕೆ ಜಲಕಳೆ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಕೃಷ್ಣಾ ಜಲಾನಯನ ಪ್ರದೇಶ ಹಾಗೂ ಮತ್ತೆ ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಿದ್ದು ಇದರಿಂದಾಗಿ ಜಲಾಶಯದ ನೀರಿನ ಸಂಗ್ರಹ ಮಟ್ಟದಲ್ಲಿ ಭಾರೀ ಏರಿಕೆ ಕಂಡುಬಂದಿದ್ದು ಜಲಾಶಯ ಭರ್ತಿಗೆ ಕ್ಷಣಗಣನೆ ಆರಂಭವಾಗಿದೆ. ಬುಧವಾರ ಸಂಜೆ ವೇಳೆಯಿಂದ ಬಸವಸಾಗರ ಜಲಾಶಯಕ್ಕೆ ಆಲಮಟ್ಟಿ ಅಣೆಕಟ್ಟೆಯಿಂದ 42,000 ಕ್ಯೂಸೆಕ್ ನೀರಿನ ಹರಿದು ಬಂದಿದ್ದು ಇಂದು ಜಲಾಶಯದ ಅಧಿಕಾರಿಗಳ ಮಾಹಿತಿ ಪ್ರಕಾರ ಬೆಳಗ್ಗೆ 43,000 ಕ್ಯೂಸೆಕ್ಸ್ನ ಒಳಹರಿವಿದೆ. ಜಲಾಶಯಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ನೀರಿನ ಒಳಹರಿವಿನ ಕಾರಣ ಜಲಾಶಯ ನಂಬಿಕೊಂಡು ರೈತರು ಯಾವುದೇ ಬೆಳೆ ಬಿತ್ತನೆ ಮಾಡಬಾರದು ಎಂಬ ನಿಗಮದ ಆದೇಶದಿಂದ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಕಾಲುವೆಗೆ ನೀರು ಹರಿಸುವ ಸಾಧ್ಯತೆಗಳು ಕ್ಷೀಣಿಸಿದ್ದ ಕಾರಣ ಕಂಗೆಟ್ಟು ಹೋಗಿದ್ದ ರೈತರಿಗೆ ಇದೀಗ ಜಲಾಶಯಕ್ಕೆ ಒಂದೇ ಬಾರಿಗೆ ಮಹಾ ನೀರಿನ ಒಳಹರಿವು ಉಂಟಾಗಿರುವುದು ಮುಖದಲ್ಲಿ ಆತಂಕ ದೂರ ಮಾಡಿ ಮಂದಹಾಸ ಮೂಡುವಂತೆ ಮಾಡಿದೆ. ಬಸವಸಾಗರ ಜಲಾಶಯದ ಗರಿಷ್ಠ ನೀರಿನ ಸಂಗ್ರಹ 492.25 ಮಿಲಿಮೀಟರ್
ಇದ್ದು ಒಳಹರಿವು 43,000 ಕ್ಯೂಸಿಕ್ಸ್, ಪ್ರಸ್ತುತ 490.92 ಮೀಟರ್ ಇದೆ. ಆಲಮಟ್ಟಿ ಜಲಾಶಯದಿಂದ ನಾರಾಯಣಪುರದ ಬಸವಸಾಗರ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಿದ್ದು, ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಯಾವುದೇ ಕ್ಷಣದಲ್ಲೂ ನೀರನ್ನು ಹರಿಬಿಡುವ ಸಾಧ್ಯತೆ ಇದ್ದು, ಅಣೆಕಟ್ಟಿನ ಕೆಳಭಾಗದ ಕೃಷ್ಣಾ ನದಿ ಪಾತ್ರದಲ್ಲಿ ಇರುವ ಗ್ರಾಮಗಳ ಜನರು, ಜಾನುವಾರುಗಳಿಗೆ ಮುಂಜಾಗ್ರತಾ ವಹಿಸುವಂತೆ ಕೃಷ್ಣಾ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲಾ ಹಾಗೂ ರಾಯಚೂರು ತಾಲೂಕು ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ಇವರು ದಿನಾಂಕ 26/7/2026ರಂದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಹಮ್ಮಿಕೊಂಡಿರುವ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮುಂದೂಡಲಾಗಿದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪ ಸಚಿವರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬೆಂಗಳೂರು ಇವರು ಮುಂದಿನ ದಿನಾಂಕವನ್ನು ನೀಡಿರುವುದರಿಂದ ಸಮಾರಂಭವನ್ನು ಮುಂದೂಡಲಾಗಿದೆ ಎಂದು ತಮ್ಮೆಲ್ಲರಿಗೂ ತಿಳಿಸಲು ವಿಷಾದಿಸುತ್ತಾ ಮುಂದಿನ ದಿನಾಂಕವನ್ನು ತಿಳಿಸಲಾಗುವುದು ಎಂದು ಅಧ್ಯಕ್ಷರು ರಾಯಚೂರು ಜಿಲ್ಲಾ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಇವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಅಕ್ರಮ ಹೆಸರಿನಲ್ಲಿ ಕಾಂಗ್ರೆಸ್ನಿಂದ ದೇಶ ವಿರೋಧಿ ನಡೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಆರ್ಎಪಿಎಂಸಿಯಲ್ಲಿ ದುಬಾರಿ ಬೆಲೆಗೆ ರಸಗೊಬ್ಬರ ಮಾರಾಟ ಆರೋಪ. ಕೆಆರ್ಎಸ್ ನೇತೃತ್ವದಲ್ಲಿ ಮುತ್ತಿಗೆ, ಕಾನೂನು ಕ್ರಮಕ್ಕೆ ಒತ್ತಾಯ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆ, ತಪ್ಪಾಗಿ ಮತದಾರರ ಹೆಸರು ಕ್ರಮಕ್ಕೆ ಎಸ್ಡಿಪಿಐ ಆಗ್ರಹ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗ್ರಹಿಸಿ ಎಸ್ಎಫ್ಐ ಡಿವೈಎಫ್ಐ ಪ್ರತಿಭಟನೆ. ಬಸವಸಾಗರ ಜಲಾಶಯಕ್ಕೆ ಜಲಕಳೆ, ರೈತರ ಮೊಗದಲ್ಲಿ ಸಂತಸ. ಮತ್ತು ಜಿಲ್ಲಾ ಹಾಗೂ ರಾಯಚೂರು ತಾಲೂಕು ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ದಿನಾಂಕ 29/7/2026ರಂದು ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details contact K. Vishwanath, cell number 7204101963. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.